ನಮಸ್ಕಾರ ಫ್ರೆಂಡ್ಸ್, ನಾನು ಶಶಾಂಕ್. ಮೈಲ್ಸ್ ಆಫ್ ಮೆಮೊರೀಸ್ ಅಂತ ವೀಡಿಯೋಸ್ಗಳು ನಾನು ಹಾಕ್ತಾನೇ ಇದ್ದೀನಿ, ನೋಡ್ತಾ ಇದ್ದೀರಾ. ನಿಮ್ಮ ರೆಸ್ಪಾನ್ಸು, ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಹೀಗೆ ಇರಲಿ. ಥ್ಯಾಂಕ್ ಯು. ಇವತ್ತು ನಾನು ಒಂದು ಒಳ್ಳೆ ಜಾಗದಲ್ಲಿ ಬಂದಿದ್ದೀನಿ. ಇಲ್ಲಿ ನೋಡಿ, ನನ್ನ ಹಿಂದೆ ಕಾಣ್ತಾ ಇದೆಯಲ್ಲ, ಇದು ಈ ವಾಲ್ ಇದೆ. ವಾಲ್ ಹಿಂದ್ಗಡೆ ಒಂದು ಗೋಪುರ ಕಾಣ್ತಾ ಇದೆ. ಅದೇ ಗರ್ಭಗುಡಿ, ಲಿಂಗರಾಜ್ ಟೆಂಪಲ್ನ ಮೇಜರ್ ಗರ್ಭಗುಡಿ. 180 ಅಡಿ ಹೈಟ್ ಇರೋವಂಥದ್ದು. ಆದರೆ ಇದರಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ, ಲಿಂಗರಾಜ್ ಟೆಂಪಲ್ ಹೋಗ್ಬೇಕಾದ್ರೆ ನಿಮಗೆ ಮೊಬೈಲ್ಸ್ ಅಲೋ ಮಾಡೋದಿಲ್ಲ. ಅಲ್ಲಿ ಕಾಣ್ತಾ ಇದೆಯಲ್ಲ ಗೋಪುರ, ಅದೇ ಗೋಪುರ ಲಿಂಗರಾಜ್ ಟೆಂಪಲ್ ಮೇಯ್ನ್ ಗರ್ಭಗುಡಿ. ಈ ದೇವಸ್ಥಾನ ಬಂದು ಹರ ಮತ್ತು ಹರಿ ಎರಡು ಸೇರಿ ಆಗಿರುವಂಥ ಲಿಂಗ, ಸ್ವಯಂಭೂ ಲಿಂಗ. ದೇವಸ್ಥಾನದ ಮುಂದೆ ಇರುವಂಥ ಕಲ್ಯಾಣಿ ಹೀಗೆ ಬರಬೇಕು. ಇದು ಫ್ರಂಟು. ಇಲ್ಲಿ ಬರ್ತಾ ಇಲ್ಲೊಂದು ಚಿಕ್ಕ ಟೆಂಪಲ್ ಇದೆ, ಇದು ಆಂಜನೇಯ ಸ್ವಾಮಿ ಟೆಂಪಲ್ಲು. ಇದನ್ನು ನೋಡಿಕೊಂಡು ಇಲ್ಲಿ ಗಣಪತಿ ಇದೆ. ಇದು ಮೇನ್ ಎಂಟ್ರೆನ್ಸು. ಇಲ್ಲಿ ನೋಡಿ ಫ್ರೆಂಡ್ಸ್, ಹಾಗೆ ಅಲ್ಲ ದೇವಸ್ಥಾನದ ಮುಂದೆ ಇರೋವಂಥದ್ದು ಆರ್ಕಿಟೆಕ್ಚರ್ ನೋಡಿ. ಇದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಇನ್ಫ್ರಾಸ್ಟ್ರಕ್ಚರ್ ಎಲ್ಲ. ಇಷ್ಟು ದೊಡ್ಡ ಜಾಗ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಲಿಂಗರಾಜ್ ಟೆಂಪಲ್, ದ ಫೇಮಸ್ ಟೆಂಪಲ್ ಇನ್ ಭುವನೇಶ್ವರ್. ಇಲ್ಲಿಗೆ ನಮ್ಮ ಲಿಂಗರಾಜ್ ದರ್ಶನ ಆಯಿತು. ಶಿವನ ದರ್ಶನ ಮಾಡಿ ನಾನು ಒಂದು ಸ್ವಲ್ಪ ಪುಣ್ಯ ಕಟ್ಕೊಂಡಿದ್ದೀನಿ ಅಂತ ಅನ್ಕೋತೀನಿ. ನೀವು ಹಾಗೆ ಬನ್ನಿ ಲಿಂಗರಾಜ್ ಟೆಂಪಲ್ ಭುವನೇಶ್ವರ ಬಂದಾಗೆಲ್ಲ ದಯವಿಟ್ಟು ಇಲ್ಲಿ ಲಿಂಗರಾಜ್ ಟೆಂಪಲ್ ವಿಸಿಟ್ ಮಾಡಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಬನ್ನಿ ನೆಕ್ಸ್ಟ್ ಜಾಗಕ್ಕೆ, ಭುವನೇಶ್ವರಲ್ಲಿ ನೆಕ್ಸ್ಟ್ ಇನ್ನೇನಿದೆ ಏನಿದೆ ಎಲ್ಲ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸದ್ಯಕ್ಕೆ ಓಕೆ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮತ್ತು ಗಂಟೆ ಹೊಡಿಬೇಕು, ಆಯಿತಾ? ಓಕೆ, ಬಾಯ್.